ತುಂಬಾ ಜನದ ಹತ್ರ ಏನಿದೆಯೋ ಇಲ್ವೋ ತುಂಬಾ ಕ್ರೆಡಿಟ್ ಕಾರ್ಡ್ EMIಗಳಂತೂ ಇದೆ. ಕ್ರೆಡಿಟ್ ಕಾರ್ಡ್ ಬಂತು, ಮೊಬೈಲ್ ತಗೋ, ಲ್ಯಾಪ್ಟಾಪ್ ತಗೋ, ಫ್ರಿಡ್ಜ್ ತಗೋ, ಎಲ್ಲ ತಗೊಂಡು EMI ಅಲ್ಲಿ ಜಾಸ್ತಿ ಇರುತ್ತೆ. ಈ ವಿಡಿಯೋ ನಾವೇನ್ ನೋಡ್ತೀವಿ ಅಂದ್ರೆ ಹೇಗೆ EMIs ನ ಬೇಗ ಮುಗಿಸಬಹುದು ಅಂತ. ಸೊ ದಿಸ್ ಇಸ್ ದೀಪಕ್ ಕುಮಾರ್, ಕೋ-ಫೌಂಡರ್ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಈ ವಿಡಿಯೋಲಿ ನಾವು ಏನು ನೋಡ್ತೀವಿ ಅಂತ ನೋಡಿದ್ರೆ, ಆಲ್ರೆಡಿ ನಾವು ಕ್ರೆಡಿಟ್ ಕಾರ್ಡ್ ಬಗ್ಗೆ ವಿಡಿಯೋ ಹಾಕಿದ್ವಿ. ಅದರಲ್ಲಿ ಕ್ರೆಡಿಟ್ ಕಾರ್ಡ್ ಅಂದರೆ ಏನು ಅಂತ ಫುಲ್ಲಾಗಿ ಡೀಟೇಲಾಗಿ ಹಾಕಿದ್ವಿ. ಹೇಗೆ ನಮ್ಮನ್ನು ಟ್ರ್ಯಾಪ್ ಮಾಡ್ತಿದ್ದಾರೆ, ಎಲ್ಲಿ ನಮ್ಮನ್ನು ಎಕ್ಸ್ಟ್ರಾ EMI ಎಲ್ಲ ಹಿಡಿತಿದ್ದಾರೆ ಅಂತ ವಿಡಿಯೋಲಿ ಹಾಕಿದ್ವಿ. ಅದು ಬೇಕಂದ್ರೆ ನೋಡಿ. ಈ ವಿಡಿಯೋಲಿ ಬಂದು ಹೇಗೆ ಕ್ರೆಡಿಟ್ ಕಾರ್ಡ್ EMI ಆಲ್ರೆಡಿ ತೊಗೊಂಡಾಯ್ತು ಅದನ್ನು ಹೇಗೆ ನಾವು ಬೇಗ ಕ್ಲೋಸ್ ಮಾಡೋದು. ನಾವು ಆಲ್ರೆಡಿ ಏನು ಮಾಡಿರ್ತೀವಿ ಅಂದರೆ ದೊಡ್ಡ EMI ಎಲ್ಲ ಹೇಗೆ ಮುಗಿಸೋದು ಅಂತ ಒಂದು ವಿಡಿಯೋ ಹಾಕಿದ್ವಿ. ಇದು ಕ್ರೆಡಿಟ್ ಕಾರ್ಡ್ EMIs. ಇದು ಬಂದು ನಾವು ಮೇಜರಾಗಿ ಫೋಕಸ್ ಮಾಡೋದು ಏನು ಅಂತ ನೋಡಿದ್ರೆ, ಈ ಚಿಕ್ಕ ಕ್ರೆಡಿಟ್ ಕಾರ್ಡ್ EMIs ಎಲ್ಲ ಹೇಗೆ ಬೇಗ ಮುಗಿಸೋದು ಅಂತ ನೋಡೋಣ. ಈ ಕ್ರೆಡಿಟ್ ಕಾರ್ಡ್ EMIಸ್ನ ನೀವು ಮುಗಿಸ್ಬೇಕು ಅಂದ್ಕೊಂಡ್ರೆ 2 ಮೆಥಡ್ ಇದೆ. ನಾರ್ಮಲ್ ಆಗಿ ಎಲ್ಲ ಕಡೆ ಹೇಳೋದೆ 2 ಮೆಥಡ್ ಹೇಳ್ತಾರೆ. ಫಸ್ಟ್ ಮೆಥಡ್ ಅವಲಾಂಚ್ ಮೆಥಡ್ ಅಂತಾರೆ, ಇನ್ನೊಂದು ಬಂದು ಸ್ನೋಬಾಲ್ ಮೆಥಡ್. ಫಸ್ಟ್ ಅವಲಾಂಚ್ ಮೆಥಡ್ ಅಂದರೆ ಏನಿಲ್ಲ, ಇವಾಗ ನೀವು ಹಿಮ ಕುಸಿಯೋದು ನೋಡಿರ್ತೀರಾ. ಇವಾಗ ಹಿಮ ಬಂದು ಕೆಳಗೆ ಇಳಿಯುವಾಗ ಫಸ್ಟ್ ತುಂಬಾ ಜಾಸ್ತಿ ಇರುತ್ತೆ, ಹಾಗೆ ಕಮ್ಮಿ ಆಗ್ತಾ ಕೊನೆಯಲ್ಲಿ ಟೋಟಲಾಗಿ ನಿಂತೋಗುತ್ತೆ. ಇವಾಗ ಇಲ್ಲ, ನೀವು ನಾರ್ಮಲ್ ಆಗಿ ಮಣ್ಣು ಕುಸಿಯೋದು ನೋಡಿರ್ತೀರಾ. ಕಾಡಲ್ಲಿ ಮಳೆಗಾಲದಲ್ಲಿ ಮಣ್ಣು ಕುಸಿಯತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಫಸ್ಟು ಕುಸಿಯುವಾಗ ಜಾಸ್ತಿ ಬರುತ್ತೆ, ಆಮೇಲೆ ಹೋಗ್ತಾ ಕಮ್ಮಿ ಆಗುತ್ತೆ. ಇದನ್ನೇ ಅವಲಾಂಚ್ ಅಂತ ಹೇಳ್ತೀವಿ. ಇವಾಗ ನಾವು ಏನು ನೋಡ್ತೀವಿ ಅಂದ್ರೆ ಆ ಮೆಥಡ್ ಯೂಸ್ ಮಾಡಿ ಹೇಗೆ ನಾವು EMIಸ್ನೆಲ್ಲ ಬೇಗ ಮುಗಿಬೋದು ಅಂತ ನೋಡ್ತೀವಿ. ಫಸ್ಟ್ ಏನಿಲ್ಲ, ಆ ಮೆಥಡ್ ತರಾನೇ ಯಾವುದು ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಇದೆಯೋ ಆ EMIನ ಫಸ್ಟ್ ನಾವು ಮುಗಿಸ್ತೀವಿ. ಇವಾಗ ಸುಮ್ಮನೆ ನಾನು ಕ್ಯಾಲ್ಕುಲೇಷನ್ ಹಾಕಿದ್ದೀನಿ, ಈ ಎಕ್ಸೆಲ್ ಶೀಟಲ್ಲಿ ನೋಡೋಣ. ಇವಾಗ 3 ಕ್ರೆಡಿಟ್ ಕಾರ್ಡ್ ಇದೆ. ಫಸ್ಟ್ ಕ್ರೆಡಿಟ್ ಕಾರ್ಡಲ್ಲಿ ನಾವೇನು ಮಾಡಿದ್ದೀವಿ, ಲೋನ್ ಎಷ್ಟು EMI ಎಷ್ಟು ಅಂದರೆ 70,000 ತೊಗೊಂಡಿದ್ದೀವಿ. ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ನೋಡಿದ್ರೆ 15% ತೊಗೊಂಡಿದ್ದೀವಿ. ಎಷ್ಟು ಮಂತ್ಲಿ ಮಿನಿಮಮ್ ಡ್ಯೂ ಕಟ್ಟಬೇಕು ಅಂದರೆ 4,000 ರೂಪೀಸ್ ಕಟ್ಟೋ ಥರ ಇರುತ್ತೆ. ನೆಕ್ಸ್ಟು 20,000 ತೊಗೊಂಡಿದ್ದೀವಿ. ಅದಕ್ಕೆ ಎಷ್ಟು ಅಂದರೆ 13%, 800 ತಿಂಗಳು ಕಟ್ಟೋ ಥರ ಇರುತ್ತೆ. ಆಮೇಲೆ ಮೂರನೇದು 50,000, ಅದಕ್ಕೆ ಎಷ್ಟು 11%, ಅದಕ್ಕೆ ಎಷ್ಟು ಕಟ್ತಿದೆ ಅಂದರೆ 2,200 ರೂಪಾಯಿ. ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಈ ಮಿನಿಮಮ್ ಡ್ಯೂ ಮಾತ್ರ ಕಟ್ಟೋದಿಲ್ಲ. ನಮ್ಮ ಹತ್ರ ಒಂದು 10,000 ರೂಪಾಯಿ ಇದೆ ಅನ್ಕೊಳ್ಳಿ, ಅದನ್ನು ನಾವು ಇದರಲ್ಲಿ ಕಟ್ತೀವಿ. ಇವಾಗ ಈ 3 ಕ್ರೆಡಿಟ್ ಕಾರ್ಡಲ್ಲಿ ಕಟ್ತೀವಿ. ಅದನ್ನು ನಾವು ಹೇಗೆ ಪ್ಲಾನ್ ಮಾಡಿ ಕಟ್ಟೋದು, ಹೇಗೆ ಮ್ಯಾಥಮೆಟಿಕಲಾಗಿ ಪ್ಲಾನ್ ಮಾಡಿ ಕಟ್ಟೋದು ಅನ್ನೋದೇ ಈ ವಿಡಿಯೋಲಿ ನಾವು ನೋಡ್ತೀವಿ. ಇವಾಗ ಇದಕ್ಕಾಗಿರೋ ಟೋಟಲ್ EMI ನೋಡಿದ್ರೆ 1,40,000 ಇದೆ. ಈ ಜಾಗದಲ್ಲಿ ನೋಡಿದ್ರೆ ಮಂತ್ಲಿ ಪೇಮೆಂಟ್ ನಾವು ಎಷ್ಟು ಮಾಡ್ತಿದ್ದೀವಿ, 10,000 ಹಾಕಿದ್ದೀವಿ. ನಿಮ್ಮ ಹತ್ರ 15,000 ಇದ್ರೆ ನೀವು ಧಾರಾಳವಾಗಿ ಪೇ ಮಾಡ್ಬೋದು. ಇದೇ 20,000 ಇದ್ರೂ ನೀವು ಇದ್ರಲ್ಲಿ ಯೂಸ್ ಮಾಡ್ಬೋದು. ಈ ಎಕ್ಸೆಲ್ ಲಿಂಕ್ ಬಂದು ನಾನು ನಿಮಗೆ ಕೆಳಗೆ ಕೊಡ್ತೀನಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ಮಂತ್ಲಿ ಪೇಮೆಂಟ್ ಎಷ್ಟು ಮಾಡ್ತಾ ಇದೀವಿ, 10,000 ರೂಪಾಯಿ ಮಾಡ್ತಾ ಇದೀವಿ. ನಾರ್ಮಲ್ ಆಗಿ ನಮಗೆ ಮಿನಿಮಮ್ ಪೇಮೆಂಟ್ ಮಾತ್ರ ಎಷ್ಟು ಬಂದಿದೆ ಅಂತ ನೋಡಿದ್ರೆ 7,000 ರೂಪಾಯಿ ಬಂದಿದೆ. ಎಕ್ಸ್ಟ್ರಾ ಎಷ್ಟಿದೆ, 3,000 ರೂಪಾಯಿ ಇದೆ. ಇವಾಗ ಈ 3,000 ರೂಪಾಯಿನ ನೀವೇನ್ ಮಾಡ್ತೀವಿ ಅಂದ್ರೆ, ಯಾವ್ದಕ್ಕೆ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಇದೆಯೋ, ಯಾವ ಕ್ರೆಡಿಟ್ ಕಾರ್ಡ್ ಜಾಸ್ತಿ ಇದೆ ಅಂದ್ರೆ ಫಸ್ಟ್ ಕ್ರೆಡಿಟ್ ಕಾರ್ಡ್, ಅದಕ್ಕೆ 15% ಇಂಟ್ರೆಸ್ಟ್ ಇರೋದು. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ 3,000 ರೂಪಾಯಿ ತಿಂಗಳು ಎಕ್ಸ್ಟ್ರಾ ಕಟ್ತೀವಿ. ಹಾಗೆ ಕಟ್ಟೋವಾಗ ಏನಾಗತ್ತೆ ಅನ್ನೋದೇ ನಾವು ಇವಾಗ ಈ ಕ್ಯಾಲ್ಕುಲೇಷನ್ ಅಲ್ಲಿ ನೋಡ್ತೀವಿ. ಇವಾಗ ನಾವು ಆ ಥರ ಕಟ್ಕೊಂಡು ಹೋಗಿದ್ರೆ ಏನಾಗ್ತಿತ್ತು ಅಂತ ಫಸ್ಟ್ ನೋಡೋಣ. ಇವಾಗ ನಾವು ಮುಂದಿನ ವರ್ಷ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಇಟ್ಕೊಳ್ಳೋಣ. ಇವಾಗ ಮುಂದಿನ ವರ್ಷದಿಂದ ಶುರು ಮಾಡ್ತಾ ಇದ್ದೀರಾ, 3,000 ರೂಪಾಯಿ ಎಕ್ಸ್ಟ್ರಾ. ಆ 3,000 ರೂಪಾಯಿ ಏನಕ್ಕೆ ಕಟ್ತಾ ಇದ್ದೀರಾ ಅಂದ್ರೆ ಫಸ್ಟ್ EMI 4,000 ರೂಪಾಯಿ ಕಟ್ಟೋ ಬದಲು ನೀವು 7,000 ರೂಪಾಯಿ ಕಟ್ತಾ ಇದ್ದೀರಾ. ನೀವು ಈ ಥರ ಕಟ್ಕೊಂಡು ಹೋದ್ರೆ ಏನಾಗುತ್ತೆ, ನಿಮ್ಮ ಫಸ್ಟ್ EMI ಎಷ್ಟು ತಿಂಗಳಲ್ಲಿ ಮುಗಿಸ್ತೀರಾ ಅಂದರೆ 11 ತಿಂಗಳಲ್ಲಿ ಮುಗಿಸ್ತೀರಾ. ಫಸ್ಟ್ EMI ನೀವೇನು ಮಾಡ್ತೀರಾ, 11 ತಿಂಗಳಲ್ಲಿ ಮುಗಿಸ್ಬಿಡ್ತೀರಾ. ಅದಾದ್ಮೇಲೆ ಇದು ಮುಗಿಸಿದ್ಮೇಲೆ ನೆಕ್ಸ್ಟ್ ಯಾವ್ದು ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ನೋಡುವಾಗ ಅದಕ್ಕೆ ನೆಕ್ಸ್ಟ್ ನಾವು ಅದಕ್ಕೆ ಕಟ್ತೀವಿ. ಇವಾಗ ಆಟೋಮೆಟಿಕ್ ಅದೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಡುತ್ತೆ, ನೀವೇನು ಮಾಡೋದು ಬೇಡ. ಈ ಎಕ್ಸೆಲ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಡುತ್ತೆ. ನೆಕ್ಸ್ಟ್ ನಾವು ಯಾವ್ದು ಕಟ್ತೀವಿ ಅಂದ್ರೆ 20,000 ಕಟ್ತೀವಿ. 800 ನಾರ್ಮಲ್ ಆಗಿ ಕಟ್ತಾ ಇದೀವಿ. ಅದು ಇವಾಗ ಎಕ್ಸ್ಟ್ರಾ ಎಷ್ಟು ಕಟ್ತಾ ಇದೀವಿ ಅಂದ್ರೆ 7,000 ರೂಪೀಸ್ ಕಟ್ತಾ ಇದ್ವಿ. ಅದೇನಾಯ್ತು ಅಂದ್ರೆ ನೆಕ್ಸ್ಟ್ 2 ತಿಂಗಳಲ್ಲಿ ಅದು ಮುಗ್ದೋಯ್ತು. ಥರ್ಡ್ ಕೊನೆಗಿರೋ 50,000 ರೂಪಾಯಿ ಎಲ್ಲ ಮುಗಿದ ಮೇಲೆ 14ನೇ ತಿಂಗಳಿಂದ ನೀವು ಕಟ್ಕೊಂಡ್ಬರ್ತೀರಾ. ಅದು ಕಟ್ಟಿದ್ರೆ ನಿಮಗೆ ಬರೀ 16 ಮಂತ್ಸ್, ಒಂದು ಎಷ್ಟು ವರ್ಷ ಅಂತ ನೋಡಿದ್ರೆ ಒಂದು ವರ್ಷ 4 ತಿಂಗಳಲ್ಲಿ ಮುಗಿಸ್ಬಿಟ್ರಿ. ಈ 1.5 ವರ್ಷದಲ್ಲಿ ಏನು ಮಾಡಿದ್ರಿ, ಈಸಿಯಾಗಿ ಮುಗಿಸಾಯ್ತು. ಇವಾಗ ಇದಕ್ಕೆ ಇಂಟ್ರೆಸ್ಟ್ ಎಷ್ಟು ಅಂತ ನೋಡಿದ್ರೆ, ನೀವು ಟೋಟಲ್ ಆಗಿ ಎಷ್ಟು ಇಂಟ್ರೆಸ್ಟ್ ಪೇ ಮಾಡಿದ್ದೀರಾ ಅಂತ ನೋಡಿದ್ರೆ 12,449, ಹತ್ತತ್ರ 12,500 ಇಂಟ್ರೆಸ್ಟ್ ಪೇ ಮಾಡೋ ಥರ ಇರುತ್ತೆ. ಈ ಮೆಥಡ್ ನೋಡಿದ್ರೆ ಒಂದು ಲಾಜಿಕಲ್ ಆಗಿರೋ ಮೆಥಡ್. ಮ್ಯಾಥ್ಸ್ ಯೂಸ್ ಮಾಡಿ ನೀವು ಬೇಗ ಮುಗಿಸ್ಬೇಕು, ಇಂಟ್ರೆಸ್ಟ್ ಪೇ ಮಾಡಬೇಕು ಅಂದ್ಕೊಂಡ್ರೆ ಮ್ಯಾಥಮೆಟಿಕಲ್ ಆಗಿ ಈ ಮೆಥಡೇ ಬೆಸ್ಟ್ ಮೆಥಡ್. ಆದರೆ ಮ್ಯಾಥಮೆಟಿಕಲ್ ಎಲ್ಲ ಇದೆ, ಆದರೆ ಸೈಕಾಲಜಿ ಅಂತ ಒಂದಿದೆ ಅಲ್ವಾ, ನಾವೆಲ್ಲ ಮನುಷ್ಯರೇ. ಇವಾಗ ಈ ಮನುಷ್ಯತ್ವದಿಂದ ನೋಡಿದ್ರೆ ಈ ಒಂದು EMI ಬಂದು ನಮಗೆ 11 ತಿಂಗಳಾಯಿತು ಮುಗ್ಸೋಕ್ಕೆ. ಇವಾಗ ನೀವು 11 ತಿಂಗಳು ಫಸ್ಟ್ EMI ಮುಗಿಸೋವರೆಗೂ ಪೇ ಮಾಡ್ತಾನೆ ಇರ್ತೀರಾ. ಅದಕ್ಕೆ ನಿಮಗೆ ತುಂಬ ಪ್ರೆಷರ್ಗಳಿರುತ್ತೆ. ಅಯ್ಯೋ ಸಾಲ ಇಷ್ಟೊಂದು ಇದೆಯಲ್ಲ, ಆ ಥರ ಮೆಂಟಲ್ ಆಗಿ ತುಂಬ ಅಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಇನ್ನೊಂದು ಮೆಥಡು ಇಟ್ಟಿದ್ದಾರೆ. ಏನು ಅಂದರೆ ಮ್ಯಾಥಮೆಟಿಕಲ್ ಆಗಿ ಈ ಮೆಥಡ್ ಇದೆ,
ಆದರೆ ಸೈಕಲಾಜಿಕಲ್ ಹೇಗೆ ನಾವು ಈಸಿಯಾಗಿ ಮುಗಿಸ್ಬೋದು, ನಾವು ಸೈಕಾಲಜಿ ಮೈಂಡ್ ಸೆಟ್ನ ಹೇಗೆ ಕಂಟ್ರೋಲ್ ಮಾಡಿ, ಅದಕ್ಕೋಸ್ಕರನೇ ಇನ್ನೊಂದು ಮೆಥಡ್ ಇದೆ. ನೆಕ್ಸ್ಟ್ ಮೆಥಡ್ ಹೆಸರು ಏನು ಅಂತಾರೆ ಅಂದರೆ ಸ್ನೋಬಾಲ್ ಮೆಥಡ್ ಅಂತ ಹೇಳ್ತಾರೆ. ಸ್ನೋಬಾಲ್ ಅಂದರೆ ಏನಿಲ್ಲ, ಒಂದು ಚಿಕ್ಕ, ಈ ಫಾರಿನಲ್ಲೆಲ್ಲ ನೋಡಿರ್ತೀರ, ಒಂದು ಚಿಕ್ಕ ಸ್ನೋಬಾಲ್ ಇರುತ್ತೆ. ಆ ಬಾಲ್ ಏನು ಮಾಡ್ತಾರೆ ಅಂದರೆ ಚಿಕ್ಕದ ಕೈಯಿಂದ ಉಳಿಸುವಾಗ ಅದು ಸ್ವಲ್ಪ ದೊಡ್ಡದಾಗಿ ಕೊನೆಗೆ ದೊಡ್ಡ ಬಾಲ್ ಆಗತ್ತೆ. ನಮ್ಮ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಸುನಾಮಿ ಅಂತ ಹೇಳ್ಬೋದು, ಇಲ್ಲ ಅಲೆ ಅಂತ ಹೇಳ್ಬೋದು. ಇವಾಗ ಅಲೆ ಫಾರ್ಮ್ ಆಗುವಾಗ ನೀವು ನೋಡಿರ್ತೀರಾ, ಫಸ್ಟ್ ಚಿಕ್ಕದಾಗಿ ಫಾರ್ಮ್ ಆಗತ್ತೆ, ಆಮೇಲೆ ಹೋಗ್ತಾನೆ ಅದು ದಡದ ಹತ್ರ ಬರುವಾಗ್ಲೇ ಅದು ದೊಡ್ಡದಾಗೋದು. ಆ ಮೆಥಡ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಏನಂದ್ರೆ ಫಸ್ಟ್ ಯಾವ್ದು ಕಮ್ಮಿ ಆಗಿದೆಯೋ ಅದನ್ನ ಫಸ್ಟ್ ಕ್ಲೋಸ್ ಮಾಡಿ, ನೆಕ್ಸ್ಟ್ ನಾವ್ ಏನ್ ಮಾಡ್ಬೋದು ಅಂದ್ರೆ ಅದ್ರ ನೆಕ್ಸ್ಟ್ ಯಾವ್ದು ಜಾಸ್ತಿ ಇದೆಯೋ ಯಾವ್ದು ಅದಕ್ಕೆ ಕೊನೆಯಲ್ಲಿ ಮಾಡೋದು. ಯಾಕೆ ನಾವು ಈ ತರ ಮೆಥಡ್ ಅಲ್ಲಿ ಮಾಡ್ತೀವಿ ಅಂದ್ರೆ ಅದನ್ನು ನಾನು ಹೇಳ್ತೀನಿ. ಇವಾಗ ನೀವು ಗೇಮ್ ಆಡೋವಾಗ ನೋಡಿರ್ತೀರಾ, ಯಾವಾಗಲೂ ನೀವು ಗೇಮ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಲೆವೆಲ್ ಯಾವಾಗಲೂ ಈಸಿಯಾಗಿರುತ್ತೆ. ಯಾಕೆಂದ್ರೆ ಈ ಗೇಮ್ನ ನಿಮ್ ಜೊತೆ ಅಡಿಕ್ಟ್ ಮಾಡಕ್ಕೆ, ಅದೇ ನಿಮ್ಗೆ ಚೆನ್ನಾಗಿ ಅಡಿಕ್ಟ್ ಆಗ್ಬಿಡ್ತು ಅಂದ್ರೆ ಹೋಗ್ತಾ ಲೆವೆಲ್ಗಳೆಲ್ಲ ಏನಾಗುತ್ತೆ, ಕಷ್ಟ ಆಗಿರೋ ಲೆವೆಲ್ಸ್ ಕೊಡ್ತಾರೆ. ನೀವು ಈ ತರ ಗೇಮ್ ಆಡೋವಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ಆ ಗೇಮ್ ಜೊತೆ ಅಕಸ್ಟಮ್ ಆಗ್ಬಿಡ್ತೀರಾ, ಚೆನ್ನಾಗಿ ಗೇಮ್ ಅಭ್ಯಾಸ ಆಗ್ಬಿಡುತ್ತೆ. ನೀವು ಅಭ್ಯಾಸ ಆದ್ಮೇಲೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನ್ ಬಂದ್ರೆ ಏನ್ ಯೂಸ್ ಮಾಡ್ಬೋದು, ಸೊ ಅದಕ್ಕೋಸ್ಕರನೇ ಫಸ್ಟ್ ಏನ್ ಮಾಡ್ತಾರೆ, ಈಸಿಯಾಗಿ ಕೊಡ್ತಾರೆ. ನಾವು ಆ ಮೆಥಡೇ ನಾವು ಇವಾಗ ಯೂಸ್ ಮಾಡ್ತೀವಿ. ಸರಿ, ಓಕೆ. ಇವಾಗ ನೋಡಿದ್ರೆ ನಾವು ಹಳೆ ಪೇಜಿಗೆ ಬಂದಾಯ್ತು. ಹಳೆ ಪೇಜಲ್ಲಿ ಬಂದು ಕೆಳಗೆ ಬಂದ್ರೆ ಅವಲಾಂಚಿ ಮೆಥಡಲ್ಲಿ ಇದೆ. ಅದೇನು ಅಂದ್ರೆ ನಾವು ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಹೈಯೆಸ್ಟ್ ಇಂಟ್ರೆಸ್ಟ್ ಫಸ್ಟ್. ಯಾವ್ದು ಇಂಟ್ರೆಸ್ಟ್ ಜಾಸ್ತಿ ಇದೆಯೋ ಅದನ್ನ ಫಸ್ಟ್ ಪೇ ಮಾಡೋದು. ಇವಾಗ ನಾವು ಸ್ಟ್ರಾಟಜಿನ ನಾನು ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ಮೆಥಡ್ ನೋಡಿದ್ರೆ ಸ್ನೋಬಾಲ್. ಇವಾಗ ಸ್ನೋಬಾಲ್ಗೂ ಅವಲಾಂಚಿಗೂ ಏನು ಡಿಫ್ರೆನ್ಸ್ ಇದೆ? ಅವಲಾಂಚಿ ನೋಡಿದ್ರೆ ಫಸ್ಟ್ ಮೆಥಡಲ್ಲಿ ನಾವೇನು ಮಾಡಿದ್ವಿ, ಇಂಟ್ರೆಸ್ಟ್ ಯಾವ್ದು ಜಾಸ್ತಿ ಇದೆಯೋ ಅದನ್ನ ಫಸ್ಟ್ ಪೇ ಮಾಡಿದ್ವಿ. ಆದರೆ ಇದರಲ್ಲಿ ಏನು ನೋಡಿದ್ರೆ ಬ್ಯಾಲೆನ್ಸ್ ಯಾವ್ದು ಕಮ್ಮಿ ಇದೆಯೋ, ಯಾವುದ್ರಲ್ಲಿ ಅಮೌಂಟ್ ಕಮ್ಮಿ ಇದೆಯೋ ಅದನ್ನ ಫಸ್ಟ್ ನಾವು ಪೇ ಮಾಡ್ತೀವಿ. ಇದ್ರಲ್ಲಿ ನಾವು ಇಂಟ್ರೆಸ್ಟ್ ನೋಡೋದಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಬರೀ ಬ್ಯಾಲೆನ್ಸ್ ಮಾತ್ರ ನೋಡೋದು. ಸೊ ಬ್ಯಾಲೆನ್ಸ್ ಅಂದ್ರೆ ಏನಿಲ್ಲ, ಇವಾಗ 20,000 ಇದೆ, 50,000 ಇದೆ, 70,000, ಇದ್ರಲ್ಲಿ ಯಾವ್ದು ಕಮ್ಮಿ ಇದೆ ಅಂದ್ರೆ 20,000 ಕಮ್ಮಿ ಇದೆ. ಸೊ ನಾವು 20,000 ಫಸ್ಟ್ ನಾವು ಪೇ ಮಾಡ್ಬಿಡ್ತೀವಿ, ಅದಾದ್ಮೇಲೆ 50,000, ಅದಾದ್ಮೇಲೆ 70,000. ಏನಿಲ್ಲ, ಈ ಮೆಥಡ್ನ ನೀವು ಚೇಂಜ್ ಮಾಡುವಾಗ ಅವರೇ ಕೊಟ್ಬಿಡ್ತಾರೆ ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಮೆಥಡ್ ಚೇಂಜ್ ಮಾಡುವಾಗ ಯಾವ್ದು ಫಸ್ಟ್ ಕಮ್ಮಿ ಇದೆಯೋ ಅದನ್ನೇ ಅವ್ರು ಫಸ್ಟ್ ಕೊಟ್ಬಿಡ್ತಾರೆ. ಇವಾಗ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತಾ ಇದೀವಿ ಅದೆಲ್ಲ ಇದರಲ್ಲೇ ಇರುತ್ತೆ. ಇವಾಗ ನಾವು ಎಷ್ಟು ತಿಂಗಳಲ್ಲಿ ಅದನ್ನ ಮುಗಿಸ್ಬೇಕು ಅಂತ ಇದನ್ನ ಫಸ್ಟ್ ನೋಡೋಣ. ಇವಾಗ ನೋಡಿದ್ರೆ 3,000 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ತಾ ಇದೀವಿ. ಯಾವುದಕ್ಕೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ನಂಬರ್ 2 20,000 ರೂಪಾಯಿ EMI ತೊಗೊಂಡಿದ್ದಲ್ಲ ಅದಕ್ಕೆ ಪೇ ಮಾಡ್ತಾ ಇದೀವಿ. ಅದಕ್ಕೆ ನಾರ್ಮಲ್ ಆಗಿ ನಾವು ಎಷ್ಟು ಕಟ್ತೀವಿ ಅಂದ್ರೆ 800 ರೂಪಾಯೇ ಕಟ್ತಾ ಇರೋದು. ಇವಾಗ ಎಕ್ಸ್ಟ್ರಾ 3,000 ರೂಪಾಯಿ ಸೇರಿಸಿ ಕಟ್ತಾ ಇದೀವಿ. ಆ ಥರ ಕಟ್ಟೋವಾಗ ನಿಮ್ಗೆ ಏನಾಗುತ್ತೆ, 6 ತಿಂಗಳಲ್ಲೇ, ಬರೀ 6 ತಿಂಗಳಲ್ಲೇ ಏನಾಯ್ತು, ನಿಮ್ಮ ಫಸ್ಟ್ EMI ಮುಗಿಸಾಯ್ತು. ಅವಾಗ ಏನಾಯ್ತು ಅಂದ್ರೆ ನಿಮಗೆ ಬರೀ ಇನ್ನೂ 2 EMIಗಳು ಮಾತ್ರ ಇದೆ. ಈ ಥರ ಇರೋವಾಗ ನಿಮ್ಮ ಸೈಕಲಾಜಿಕಲಿ ಓಕೆ, ನಮಗೆ ಒಂದು EMI ಮುಗಿಸ್ಬಿಟ್ವಿ ಅನ್ನೋ ಅಂತ ಹ್ಯಾಪಿನೆಸ್ ಸಿಗುತ್ತೆ. ಅದಕ್ಕೋಸ್ಕರನೇ ನಾವು EMI ಯೂಸ್ ಮಾಡೋದು. ನೆಕ್ಸ್ಟ್ EMI ಯಾವುದಿದೆಯೋ ಅದು ಎಕ್ಸ್ಟ್ರಾ ಹಾಗೆ ಕಟ್ತೀರಾ. ಅದು ಎಷ್ಟು ತಿಂಗಳಲ್ಲಿ ಮುಗಿಯುತ್ತೆ ಅಂದರೆ 13 ತಿಂಗಳಲ್ಲಿ ಮುಗ್ದೋಯ್ತು. ಅದಕ್ಕೆ ನೆಕ್ಸ್ಟ್ ಲಾಸ್ಟಲ್ಲಿ ಇರೋದು ಪೇ ಮಾಡ್ತೀವಿ. ಅದು ಎಷ್ಟು ಅಂದರೆ 16 ತಿಂಗಳಲ್ಲಿ ಮುಗ್ದೋಯ್ತು. ಎರಡೂ ಒಂದೇ ತಿಂಗಳೇ. ಪೀರಿಯಡ್ ಆಫ್ ಟೈಮ್ ನೋಡಿದ್ರೆ ಅದರಲ್ಲೂ 16 ತಿಂಗಳೇ, ಇದರಲ್ಲೂ 16 ತಿಂಗಳೇ ತೊಗೊಂಡಿದ್ದು. ಆದರೆ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಸ್ವಲ್ಪ EMIs ಬಂದು ನಾವು ಬೇಗ ಮುಗಿಸ್ತೀವಿ. ಫಸ್ಟು ಚಿಕ್ಕ EMIs ಯಾವುದಿದೆ ಅದೆಲ್ಲ ಫಸ್ಟ್ ಬೇಗ ಮುಗಿಸ್ತೀವಿ. ಸೊ ಆ ಥರ ಮಾಡೋದ್ರಿಂದ ನಮಗೆ ಸೈಕಲಾಜಿಕಲ್ ಆಗಿ ನಮ್ಗೆ ಸ್ವಲ್ಪ ಬೂಸ್ಟ್ ಸಿಗುತ್ತೆ. ಇವಾಗ ಸೈಕಲಾಜಿಕಲ್ ಆಗಿ ಓಕೆನೆ, ಆದರೆ ಇಂಟ್ರೆಸ್ಟ್ ಬಂದು ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ನೀವು ಇಂಟ್ರೆಸ್ಟ್ ಜಾಸ್ತಿ ಇರೋ EMI ತಾನೇ ಕೊನೆಯಲ್ಲಿ ಕಟ್ತಾ ಇರೋದು. ಸೊ ನೀವು ಎಷ್ಟು ಇಂಟ್ರೆಸ್ಟ್ ಕಟ್ಟಿರ್ತೀರ ಅಂದ್ರೆ ಕೊನೆಯಲ್ಲಿ ನೋಡಿದ್ರೆ 13,167 ರೂಪಾಯಿ, ಹತ್ತತ್ರ 600-700 ರೂಪಾಯಿ ಎಕ್ಸ್ಟ್ರಾ ಕಟ್ಟೋ ಥರ ಇರುತ್ತೆ. ಈ ಚಿಕ್ಕ ಅಮೌಂಟಿಗೆ ಇದು ಕಮ್ಮಿ ಆಗಿರೋ ಥರನೇ ಇರುತ್ತೆ. ಅದೇ ನೀವು ದೊಡ್ಡ ಅಮೌಂಟ್ ಹೋಗುವಾಗ ಇಂಟ್ರೆಸ್ಟ್ ನಿಮಗೆ ಸ್ವಲ್ಪ ಜಾಸ್ತಿ ಆಗಿರೋ ಥರ ಇರುತ್ತೆ. ಇವಾಗ ನಾವು ಈ ಥರ ಪೇ ಮಾಡುವಾಗ, ಸ್ವಲ್ಪ ಪೇ ಮಾಡುವಾಗ ನಿಮಗೇನಾಗುತ್ತೆ ಅಂದರೆ ನಿಮಗೆ ಇನ್ಕ್ರಿಮೆಂಟು ಸಿಗುತ್ತೆ, ಬೋನಸ್ಸು ಸಿಗುತ್ತೆ. ಅದೇನಾಗುತ್ತೆ ಅಂದರೆ ನಿಮ್ಮ ಫಸ್ಟ್ EMI ಮುಗಿಸುವಾಗ ನಿಮಗೆ ಇನ್ಕ್ರಿಮೆಂಟ್ ಸಿಗುತ್ತೆ 1 ವರ್ಷ ಆದಮೇಲೆ. ಅದನ್ನು ಸೇರಿಸು ಕಟ್ಬೋದು. ಅವಾಗ ಏನಾಗುತ್ತೆ, ನಿಮ್ಗೆ ಬೇಗ ಮುಗಿಯುತ್ತೆ. ಇನ್ ಕೇಸ್ ನೀವು ಕ್ರೆಡಿಟ್ ಕಾರ್ಡ್ ಸಾಲ ತೊಗೊಳ್ಳೋ ತಪ್ಪ, ಕ್ರೆಡಿಟ್ ಕಾರ್ಡ್ ಒಳ್ಳೇದಾ ಕೆಟ್ಟದಾ ಅಂದರೆ ಅದಕ್ಕೋಸ್ಕರ ಒಂದು ವಿಡಿಯೋ ಇದೆ, ಅದನ್ನು ನೋಡಿ. ಅದು ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಕ್ರೆಡಿಟ್ ಕಾರ್ಡಲ್ಲಿ ಹೇಗೆ ಟ್ರ್ಯಾಪ್ ಮಾಡ್ತಾರೆ ನೋಡೋಕ್ಕೆಲ್ಲ ಈಸಿಯಾಗೇ ಇರುತ್ತೆ, ಆದರೆ ಹೇಗೆ ನಮ್ಮನ್ನು ಏಮಾರಿಸ್ತಾರೆ, ಹೇಗೆ ನಮ್ಮನ್ನು ಟ್ರ್ಯಾಪ್ ಮಾಡ್ತಾರೆ ಅದಕ್ಕೆ ವಿಡಿಯೋ ಇದೆ, ಅದನ್ನು ನೋಡಿ. ಇವಾಗ ನಾವು ಮುಂಚೆನೇ ಹೇಳಿರೋ ಥರ 2 ಮೆಥಡ್, ಇವಾಗ ನಾನು ಸುಮ್ಮನೆ ಸಮ್ಮರಿಗೋಸ್ಕರ ಹೇಳ್ತಾ ಇದ್ದೀನಿ. ಅವಲಾಂಚಿ ಮೆಥಡ್ ಒಂದಿದೆ, ಸ್ನೋಬಾಲ್ ಮೆಥಡ್ ಇನ್ನೊಂದಿದೆ. ಅವಲಾಂಚ್ ಅಂದರೆ ಇವಾಗ ಹಿಮ ಕುಸಿಯೋದು. ಇವಾಗ ಹಿಮ ಕುಸಿಯುವಾಗ ಯಾವಾಗಲೂ ದೊಡ್ಡದಾಗಿ ಶುರು ಆಗುತ್ತೆ, ಆಮೇಲೆ ಬರ್ತಾ ಕಮ್ಮಿಯಾಗಿ ಕೊನೆಗೆ ನಿಂತೋಗ್ಬಿಡುತ್ತೆ. ಅದೇ ಥರ ನೀವು ಪೇ ಮಾಡುವಾಗ ಯಾವ್ದು ಇಂಟ್ರೆಸ್ಟ್ ತುಂಬ ಜಾಸ್ತಿ ಇದೆಯೋ ಅದನ್ನ ಫಸ್ಟ್ ಪೇ ಮಾಡಿಬಿಡಿ, ಆಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿರೋದು ಸೆಕೆಂಡು ಥರ್ಡ್ ಪೇ ಮಾಡಿ. ಈ ಥರ ಪೇ ಮಾಡೋರು ಮ್ಯಾಥಮೆಟಿಕಲಿ ನೀವು ನೋಡಿದ್ರೆ ನಿಮ್ಮ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಮ್ಯಾಥಮೆಟಿಕಲಿ ಇದು ಚೆನ್ನಾಗಿರುತ್ತೆ, ಆದರೆ ಸೈಕಲಾಜಿಕಲಿ ಇದು ಸ್ವಲ್ಪ ಕಷ್ಟನೇ. ಅದಕ್ಕೆ ನೆಕ್ಸ್ಟ್ ಮೆಥಡ್ ಇರೋದು ಸ್ನೋಬಾಲ್ ಎಫೆಕ್ಟ್. ಅದರಲ್ಲಿ ಹೋದ್ರೆ ಏನಾಗುತ್ತೆ ಅಂದರೆ ಯಾವ್ದಕ್ಕೆ ಬ್ಯಾಲೆನ್ಸ್ ಕಮ್ಮಿ ಇದೆ, ಇಂಟ್ರೆಸ್ಟ್ ಅಲ್ಲ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಯಾವ್ದು ಕಮ್ಮಿ ಇದೆಯೋ ಅದನ್ನ ಫಸ್ಟ್ ಪೇ ಮಾಡ್ತೀವಿ. ಸೊ ಅದೇ ಥರ ನಾವು ಪೇ ಮಾಡ್ಕೊಂಡೇ ಬಂದರೆ ನಿಮ್ಗೆ ಏನಾಗುತ್ತೆ, ಒಂದೊಂದು ಲೆವೆಲ್ಲು ಬೇಗ ಮುಗಿಸ್ಬೋದು.
ಇವಾಗ ಏನು ಅಂದರೆ ನಿಮ್ಗೆ ಸ್ವಲ್ಪ ಸಾಲದ ತೊಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. 10 ಕ್ರೆಡಿಟ್ ಕಾರ್ಡ್ EMI ಇದೆ ಅಂದರೆ ಒಂದು ಕ್ಲೋಸ್ ಆಯಿತು ಅಂದರೆ ಓಕೆ ಇನ್ನೊಂದು 9 ಇದೆ, ಇನ್ನೊಂದು ಕ್ಲೋಸ್ ಆಯಿತು ಅಂದರೆ ಇನ್ನೊಂದು 8 ಇದೆ. ಅದಕ್ಕೋಸ್ಕರ ಆ ಥರ ನಿಮ್ಗೆ ಈಸಿ ಆಗುತ್ತೆ ಅಂತಾನೆ ಈ ಸ್ನೋಬಾಲ್ ಮಾಡ್ಕೊಬೋದು. ಇನ್ನೊಂದು ಸ್ಟಡಿ ಏನು ಹೇಳುತ್ತೆ ಅಂದರೆ ಇದನ್ನು ಸ್ಟಡಿ ತೊಗೊಂಡು ಮಾಡಿದ್ದಾರೆ. ಏನು ಅಂದರೆ ಯಾವ ಮೆಥಡ್ ತುಂಬ ವರ್ಕ್ ಆಗುತ್ತೆ, ಯಾವ್ದು ಮಕ್ಕಳು ತುಂಬ ಯೂಸ್ ಮಾಡ್ತಾರೆ ಅಂದರೆ ಸ್ನೋಬಾಲ್ ಯೂಸ್ ಮಾಡಿನೇ ತುಂಬ ಜನ ಕ್ಲೋಸ್ ಮಾಡಿದ್ದಾರೆ ಅಂತ ಸ್ಟಡಿ ಇದೆ. ಏನಂದ್ರೆ ಇದೊಂದು ಗೇಮ್ ಥರ ಅಲ್ವಾ, ಈಗ ಗೇಮ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಅದಕ್ಕೆ ಸ್ನೋಬಾಲ್ ಯೂಸ್ ಮಾಡಿ ತುಂಬ ಜನ ಕ್ಲೋಸ್ ಮಾಡಿರೋ ಥರ ಸ್ಟಡಿ ಇದೆ. ಆದರೆ ಒಬ್ಬೊಬ್ಬರು ಒಂದೊಂದು ಥರ. ಇವಾಗ ನಾನೇನು ಅಡ್ವೈಸ್ ಮಾಡ್ತೀನಿ ಅಂದರೆ ನೀವು ಚಿಕ್ಕ ಹುಡುಗರಾಗಿದ್ದರೆ ಇವಾಗ ಒಂದು 20 years 24 years ಇಲ್ಲ 30 ಒಳಗೆ ಇದ್ದೀರಾ ಅಂದರೆ ಯು ಕ್ಯಾನ್ ಗೋ ಫಾರ್ ಸ್ನೋಬಾಲ್. ಏನು ಅಂದರೆ ನಿಮಗೆ ಗೇಮ್ ಅಂತ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ನೀವು ಈ ಮೆಥಡ್ ಯೂಸ್ ಮಾಡ್ಕೊಬೋದು. ಅದೇ ಸ್ವಲ್ಪ ದೊಡ್ಡವರಾಗಿರೋರು ಒಂದು 40-50 ವಯಸ್ಸಲ್ಲಿರೋರು ನೀವು ಅವ್ರಿಗೇನು ಅಂದರೆ ಈ ಗೇಮ್ ಎಲ್ಲ ಬೇಡ, ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಯಾವ್ದು ಕರೆಕ್ಟಾಗಿರುತ್ತೋ, ಹೇಗೆ ಇಂಟ್ರೆಸ್ಟ್ ಕಮ್ಮಿ ಮಾಡಬೇಕು ಅಂತ ನಿಮಗೆ ಮುಖ್ಯ. ಅದಕ್ಕೋಸ್ಕರ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ನಿಮ್ಮ ಸ್ಟೈಲು ನಿಮಗೆ ಯಾವ್ದು ಇಷ್ಟನೋ ನೀವು ಅದು ಯೂಸ್ ಮಾಡ್ಕೊಬೋದು. ಅದೇ ಥರ ನೀವು ಸಾಲ ತಗೊಳ್ಳೋದು ಒಳ್ಳೇದಾ ಕೆಟ್ಟದಾ ಅದಕ್ಕೂ ಒಂದು ವಿಡಿಯೋ ಇದೆ, ಅದನ್ನು ನೋಡಿ. ಅದು ತುಂಬ ಯೂಸ್ಫುಲ್ ಆಗಿರುತ್ತೆ. ಗುಡ್ ಡೆಟ್ ಬ್ಯಾಡ್ ಡೆಟ್ ಅಂತ ಇರುತ್ತೆ. ಏನಂದ್ರೆ ಒಳ್ಳೆ ಸಾಲನೂ ಇರುತ್ತೆ, ಕೆಟ್ಟ ಸಾಲನೂ ಇರುತ್ತೆ. ಅದು ಸ್ವಲ್ಪ ಡೀಟೇಲ್ ಆಗಿರುತ್ತೆ. ಇವಾಗ ಯಾವ್ದಕ್ಕೆ ಸಾಲ ತೊಗೊಬೇಕು, ಯಾವ್ದಕ್ಕೆ ತೊಗೊಬಾರ್ದು ಅದೆಲ್ಲ ವಿಡಿಯೋ ಇದೆ. ಆ ವಿಡಿಯೋ ನೋಡಿ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನನಗನ್ಸುತ್ತೆ ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಇದೇ ಥರ ನಿಮ್ಗೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.